ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಜವಳಿಕಾಯಿ ಪಲ್ಯ ಅಥವಾ ಗೋರಿಕಾಯಿ ಪಲ್ಯ ಕೂಡ ಅಂತಲೂ ಹೇಳ್ತಾರೆ. ಗೋರಿಕಾಯಿನ ಯಾವ ಥರ ಪಲ್ಯ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಗೋರಿಕಾಯಿನ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸೋಸಿ. ಈರುಳ್ಳಿ 2-3 ಹಸಿಮೆಣಸಿಕಾಯಿ, ಅರ್ಧ ಟೊಮೆಟೊ, ಅರಿಶಿಣ, ಪಲ್ಯ ಪೌಡರ್, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಗುರೆಳ್ ಪುಡಿ, ಬ್ರೌನ್ ಸಾಲ್ಟ್. ಗುರೆಳ್ ಪುಡಿನ ಉರ್ಚಳ್ ಪುಡಿ ಅಂತಲೂ ಹೇಳ್ತಾರೆ, ಒಂದೊಂದು ಕಡೆ ಕುರ್ಷಣೆ ಪುಡಿ ಅಂತಲೂ ಹೇಳ್ತಾರೆ. ಇದು ಆಯಿಲ್. ಇದಿಷ್ಟು ನಾನು ಪಲ್ಯ ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಸ್ಟವ್ ಮೇಲೆ ಒಂದು ಕಬ್ಬಿಣ ಕಾವಲಿನ ಇಟ್ಕೊಂಡಿದ್ದೀನಿ. ಕಾವಲಿ ಕೂಡ ಕಾದಿದೆ. ನೆಕ್ಸ್ಟು ಇದಕ್ಕೆ ನಾನು ಗೋರಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ಬೇಯಿಸಿ ಕೂಡ ಮಾಡ್ಬೋದು. ನಾನು ಹುರಿದು ಮಾಡೋ ಮೆಥಡನ್ನ ತೋರಿಸ್ತಾ ಇದ್ದೀನಿ. ಗೊಜ್ಜು ಟೈಪ್ ಕೂಡ ಮಾಡ್ಕೋಬೋದು ಪಲ್ಯನ. ಇದು ಸ್ವಲ್ಪ ನೀರು ಹೋಗೋರು ಈ ಥರ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೆಕ್ಸ್ಟು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನಾನು 2 ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಆಯಿಲ್ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇದನ್ನು ಇದಿಷ್ಟು ಚೆನ್ನಾಗಿ ಹುರಿದಿದೆ. ನಾನು ಒಂದು ಬೌಲಲ್ಲಿ ಎತ್ತಿಟ್ಕೊತೀನಿ. ನೆಕ್ಸ್ಟು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ. ಇದು ಬೌಲಲ್ಲೆಲ್ಲ ಎತ್ತಿಟ್ಕೊಂಡ್ಬಿಟ್ಟು ಇದಿಷ್ಟು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಸ್ವಲ್ಪ ಬಿಸಿ ಆಗಲಿ. ಪಾತ್ರೆ ಬಿಸಿಯಾಗಿದೆ. ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ನೆಕ್ಸ್ಟು ಸ್ವಲ್ಪ ಹಸಿಮೆಣ್ಸಿಕಾಯಿ, 2-3 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಕೂಡ ಹಾಕೋಬೋದು. ನೆಕ್ಸ್ಟು ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ನೆಕ್ಸ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನಮ್ಮ ಮನೇಲಿ ಬ್ರೌನ್ ಸಾಲ್ಟ್ ಯೂಸ್ ಮಾಡ್ತೀವಿ, ಸೊ ಅದಕ್ಕೆ ನಾನು ಬ್ರೌನ್ ಸಾಲ್ಟ್ ಎಲ್ಲ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಅರ್ಧ ಟೊಮೆಟೊ ಏನು ಜಾಸ್ತಿ ಹಾಕ್ತಾಯಿಲ್ಲ, ಗೊಜ್ಜು ಟೈಪ್ ಆಗಿಬಿಡುತ್ತೆ ಅಂತೇಳಿ, ಸೊ ಅದಕ್ಕೆ. ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನಾನು ಇದಕ್ಕೆ ಗೋರಿಕಾಯಿ ಹುರಿದಿಟ್ಕೊಂಡಿರೋ ಗೋರಿಕಾಯಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಸ್ವಲ್ಪ ಇದಕ್ಕೆ ಅರಿಶಿನ ಸೇರಿಸ್ತಾ ಇದ್ದೀನಿ. ಪಲ್ಯ ಪೌಡರ್, ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಗ್ಲಾಸು ನೀರು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿಲಿ ಮಸಾಲೆ ಎಲ್ಲ ಚೆನ್ನಾಗಿ ಇರ್ಕೊಂಡು ಒಂದು ಕುದಿಲಿ. ಒಂದು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. ನೆಕ್ಸ್ಟ್ ಇದು ಕುದ್ದಿದೆ. ಇದಕ್ಕೆ ಸ್ವಲ್ಪ ನಾನು ಗುರೆಳ್ ಪುಡಿ ಎತ್ತಿಟ್ಕೊಂಡಿದ್ನಲ್ವ, ಸೊ ಅದನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನಾವು ಗುರೆಳ್ ಪುಡಿನ ಮೊದಲೇ ಹುರಿದು ಚೆನ್ನಾಗಿ ಉಪ್ಪು ಜೀರಿಗೆ ಹಾಕಿ ರುಬ್ಬಿತ್ತಿಟ್ಕೊಂಡಿರ್ತೀವಿ. ಪುಡಿ ಮಾಡಿ ಇಟ್ಟಿಟ್ಕೊಂಡಿರೋನ ಎಲ್ಲ ಥರ ಪಲ್ಯಗಳಿಗೆ ಹಾಕ್ತೀವಿ. ನೆಕ್ಸ್ಟು ಕೊತ್ತಂಬರಿ ಸ್ವಲ್ಪ. ಇನ್ನೊಂದು ಕುದಿ ಬಂದರೆ ಪಲ್ಯ ರೆಡಿ ಆಗೋಗುತ್ತೆ. ಇದು ಒಂದು ಪ್ಲೇಟ್ ಮುಚ್ಚಿಟ್ಟು ಇನ್ನೊಂದು ಕುದಿ ಕುದಿಸೋಣ. 1-2 ನಿಮಿಷ ಕುದ್ರೆ ಸಾಕು. ರೆಡಿಯಾಗಿದೆ.
ನಾನೊಂದು ಬೌಲಲ್ಲಿ ಸರ್ವ್ ಮಾಡಿ ತೋರಿಸ್ತೇನೆ. ಇದು ಆಗಿತ್ತು ನನ್ನ ಗೋರಿಕಾಯಿ ಪಲ್ಯ ಅಥವಾ ಜವಳಿಕಾಯಿ ಪಲ್ಯ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.